ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಬಂದು 2 ವಾರ ಆಯಿತು ಫ್ರೆಂಡ್ಸ್. ಊರಿಗೆ ವಿಡಿಯೋನೇ ಹಾಕಿಲ್ಲ ನಾನು, ಯಾಕಂದರೆ ಕೌಶಿಕ್ಕಿಗೂ ಆರಾಮಿರಲಿಲ್ಲ, ನನಗೂ ಹುಷಾರಿರಲಿಲ್ಲ, ಹಾಗಾಗಿ ಮಾಡಲಿಲ್ಲ. ಕೌಶಿಕ್ಕಿಗೆ ಇಲ್ಲಿ ಬಂದ ಮೇಲೆ ಬಾತ್ರೂಮು ವಾಮಿಟು ಹತ್ತಿಬಿಟ್ಟಿತ್ತು ಫ್ರೆಂಡ್ಸ್, ನೀರು ಬದಲಿ ಆಗಿ. ಅವ್ನು ನೋಡಿ ನನಗಂತೂ ಸಾಕಾಗೋಯ್ತು, ಏನಪ್ಪ ಇದು ಅಂತ ಭಯ ಶುರುವಾಗಿತ್ತು ನನಗೆ. ಆಮೇಲೆ ನಿನ್ನೆ ಡಿಸ್ಚಾರ್ಜ್ ಆಗಿ ಬಂದ್ವಿ ಫ್ರೆಂಡ್ಸ್ ಹಾಸ್ಪಿಟ್ಲಿಂದ. ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಅಲ್ಲಿ ನನಗೆ ಇವ್ನು ನೋಡಿ ತುಂಬಾ ಭಯ ಆಗಿಬಿಟ್ಟಿತ್ತು. ಕೌಶಿಕನ ನೋಡಿ ಏನಪ್ಪ ಏನಾಯಿತು ಅಂತ. ನಾವಿದು ಅವನ್ನ ಅಡ್ಮಿಟ್ ಆಗಿ 3 ಸಲ ಆಯಿತು ಫ್ರೆಂಡ್ಸ್. ಇವಾಗ ವರ್ಷದೊಳಗೆ 3 ಸರಿ. ಒಂದು ಸಾರಿ 8 ದಿನ ಇದ್ವಿ, ಒಂದು ಸಾರಿ 4 ದಿನ ಇದ್ವಿ, ಒಂದು ಸಾರಿ ಇವಾಗ 2 ದಿನ ಇದ್ದು ಬಂದ್ವಿ ಫ್ರೆಂಡ್ಸ್. ನನಗಂತೂ ಹೆದರಿಕೆ ಅಂದರೆ ಹೆದರಿಕೆ, ಫುಲ್ ಹೆದರಿಕೆ. ನನಗೂ ನೋಡಿದರೆ ಹುಷಾರಿಲ್ಲ, ಇವ್ನು ಕಟ್ಕೊಂಡು ಹಾಸ್ಪಿಟ್ಲಲ್ಲಿರೋದು ಅದು ಅಂತ ಸಾಕಾಯಿತು. ಅದು ಇನ್ನೂ ಹುಷಾರಾಗಿದ್ದಿರಲ್ಲ ಫ್ರೆಂಡ್ಸ್. ಇನ್ನೂ ಒಂದು ಸ್ವಲ್ಪ ಟ್ಯೂಬ್ ಇದ್ದವು, ಇನ್ನೂ ಇದೆ, ತೋರಿಸ್ತೀನಿ ರೀ ಫ್ರೆಂಡ್ಸ್. ಜಾಸ್ತಿನೇ ಕೊಟ್ಟಿದ್ದಾರೆ ಟ್ಯೂಬ್ ಮಾಡ್ಸೋಕ್ಕೆ. ಅದು ಊರಿಗೆ ಬಂದಮೇಲೆ ಟ್ಯೂಬು ಕೊಡದಲ್ಲಿ ಕೈ ಇಟ್ಬಿಟ್ಟಿದ್ದಾನೆ ಫ್ರೆಂಡ್ಸ್. ಅದು ಇಂಜೆಕ್ಷನ್ ಬಿಟ್ಟಲ್ಲೇ ಅದು ಬೇರೆ ಕಡೆ ಹೋಗಿ ಇದಾಗಿಬಿಟ್ಟಿದೆ ಚೂಜೆ. ಅದಕ್ಕೆ ನಮಗೆ ಟ್ಯೂಬ್ ಮಾಡ್ಸೋಣ ಅಂತ ನಿನ್ನೆ ಇಲ್ಲೇ ನಮ್ಮೂರ ಪಕ್ಕನೇ ಒಂದು ಸಿಟಿ ಇದೆ, ಅಲ್ಲಿಗೆ ಹೋದರೆ ಫ್ರೆಂಡ್ಸ್. ಅದು ಚೂಜಿ ಬಿಟ್ಟರೆ ನರನೇ ಎದ್ದು ನಿಂತುಬಿಡ್ತು. ಅದಕ್ಕೆ ನಮಗೆ ಭಯ ಆಯಿತು, ಹೆಂಗಪ್ಪ ಅಂತ ಚೂಜಿ ಎಲ್ಲ ತೆಗ್ಸಿದ್ವಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಆರಾಮಾಗಿದ್ದಾನೆ ನೋಡಿ, ಮಲಗಿದ್ದಾನೆ. ನಮಗಂತೂ ಸಾಕಾಗೋಯ್ತು. ಇಲ್ಲಿ ಯಾಕಪ್ಪ ಬಂದ ಏನೋ ಅನಿಸ್ಬಿಟ್ಟಿತ್ತು ಫ್ರೆಂಡ್ಸ್. ನನ್ನ ಸಲುವಾಗಿ ನನ್ನ ಮಗ ಇದು ಆದ್ನಲ್ಲ ಅನ್ನೋ ಭಯ ಒಂದು ಶುರುವಾಗಿಬಿಟ್ಟಿತ್ತು ನನಗೆ. ಅದಕ್ಕೆ ಏನು ಮಾಡಬೇಕು ಅಂತ ಭಯನೇ ನನಗಂತೂ. ಇವಾಗ ಸ್ವಲ್ಪ ಹುಷಾರಾಗಿದ್ದಾನೆ ಫ್ರೆಂಡ್ಸ್. ಇಲ್ಲಿ ನೀರು ಅಷ್ಟೊಂದು ಸರಿ ಇಲ್ಲ, ಅದಕ್ಕೆ ಒಂಥರ ಆಗ್ತಾಯಿತ್ತು ನಮಗೂ. ಒಂದು ವಿಡಿಯೋ ತುಂಬ ದಿನ ಆಗಿತ್ತು ಫ್ರೆಂಡ್ಸ್, ಅಪ್ಲೋಡ್ ಮಾಡಬೇಕು ಅಂತ ಹೇಳಿಬಿಟ್ಟು ಮಾಡೋಕ್ಕೆ ಆಗಿರಲಿಲ್ಲ ನನಗೆ. ಏನಪ್ಪ ಅಂದರೆ ಒಂದು ಸಾರಿ ಮಾಂಗಲ್ಯ ಚೈನ್ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಅದು ತೊಗೊಂಬಂದಿದ್ವಿ. ಆದರೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸ್ವಲ್ಪ ಮನೆಯಲ್ಲಿ ತೊಂದರೆ ಇತ್ತು, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಇವಾಗ ಏನೂ ತೊಂದರೆ ಇಲ್ಲ, ಹಾಕ್ತೀನಿ ಫ್ರೆಂಡ್ಸ್. ಇವಾಗ ಹಾಕ್ತೀನಿ ಆ ವಿಡಿಯೋನ. ತೊಗೊಂಡಿದ್ದು ಅಕ್ಷಯ ತೃತೀಯನೇ ತೊಗೊಂಡಿದ್ವಿ, ಆದರೆ ಹಾಕೋಕ್ಕಾಗಲಿಲ್ಲ, ಮನೆ ಕಾರಣದಿಂದ ಹಾಕೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಹಾಕ್ತೀನಿ ಫ್ರೆಂಡ್ಸ್. ಮಾಂಗಲ್ಯ ಚೈನ್ ಹೆಂಗಿದೆ ಅಂತ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಮಾಂಗಲ್ಯ ಚೈನ್ದು ಬೆಂಗಳೂರಲ್ಲೇ ತೊಗೊಂಡಿದ್ದು ನಾವು. ಇವಾಗ ವಿಡಿಯೋ ಹಾಕ್ತಿರೋದು ನನ್ನ ಗಂಡನ ಮನೆಯಲ್ಲಿ ವಿಡಿಯೋ ಹಾಕ್ತಾಯಿದ್ದೀನಿ. ನೋಡಿ ಹೇಗಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ಆರ್ಡರ್ ಕೊಟ್ಟು ವಿಡಿಯೋನ ನೋಡಿ. ಈ ಥರ ಇದೆ ಭೀಮಾ ಜ್ಯುವೆಲರಿ ಫ್ರೆಂಡ್ಸ್. ಇದು ಬೆಂಗಳೂರಲ್ಲಿ ಈ ಥರ ಇತ್ತು. ಹೋಗಿದ್ವಿ ನಾವು, ಹೋಗಿ ಏನು ಎಲ್ಲ ಕೇಳ್ಕೊಂಡು ಬಂದ್ವಿ. ನೋಡಿ ಈ ಥರ ಡಿಸೈನ್ ಇದೆ ಅಲ್ಲಿ. ಅವ್ರನ್ನೇ ಕೇಳಿದೆ ನಾನು, ವಿಡಿಯೋ ಮಾಡ್ಕೊಬೋದಾ ಮೇಡಮ್ ಅಂತ. ಅವರು ಮಾಡ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳಿದರು. ಅದಕ್ಕೆ ಮಾಡ್ತಾಯಿದ್ದೆ ನೋಡಿ. ಜಾಸ್ತಿ ಏನು ಮಾಡಿಲ್ಲ, ಸ್ವಲ್ಪನೇ ಮಾಡಿದೆ ನಾನು. ನೋಡಿ ಈ ಥರ ಇತ್ತು ಇವತ್ತು. ಆದರೆ ಬೇರೆ ಆಫರ್ ಒಂದಿತ್ತು ಫ್ರೆಂಡ್ಸ್ ಇವತ್ತು, ಅದಕ್ಕೆ ಇವರೆಲ್ಲ ಬಿಲ್ ಕಟ್ಟಿ ಬರ್ತೀನಿ ಅಂತ ಹೋಗಿದ್ರು ಫ್ರೆಂಡ್ಸ್. ಅದು ನನ್ನ ನೆಕ್ಲೇಸು ತುಂಬಾ ದೊಡ್ಡದಾಗಿತ್ತು ಫ್ರೆಂಡ್ಸ್. ನಾನು ಇವಾಗ ತಾಳಿ ಚೈನ್ ತೊಗೊಂಡಿದ್ದು ತುಂಬಾ ಕಡಿಮೆ ಗ್ರಾಮಲ್ಲಿ ತೊಗೊಂಡಿರೋದು, 35 ಗ್ರಾಮಲ್ಲಿ ಮಾಡಿಸಿರೋದು ಫ್ರೆಂಡ್ಸ್. ಅದಕ್ಕೆ ನಾವು ಅದು ಒಂದೂವರೆ ತೊಲೆ ಇತ್ತು ಫ್ರೆಂಡ್ಸ್ ನೆಕ್ಲೇಸು. ನನಗೆ ಅಷ್ಟೊಂದು ಇದು ಮಾಂಗಲ್ಯ ಚೈನು ತಳಗಿರುತ್ತೆ, ನೆಕ್ಲೇಸು ದೊಡ್ಡದಾಗುತ್ತೆ ಅಂತ ಹೇಳಿ ಬೇಡಪ್ಪ, ನಾನು ನೆಕ್ಲೇಸ್ ಹಾಕಿಬಿಟ್ಟು ತಾಳಿ ಸರ ಅದು ಒಳಮಾರಿ ತೊಗೊಂಡ್ಬರ್ತೀನಿ ಅಂತ ಹೇಳಿದೆ. ಅದಕ್ಕೆ ಅವರಪ್ಪ ಅಂದರೆ ಅದು ಕೊಟ್ಬಿಟ್ಟು ಬೇರೆ ಕೊಡಿಸ್ತೀನಿ ಅಂತ ಹೇಳಿದರು. ಹಾಗಾಗಿ ನೆಕ್ಲೇಸು ತಾಳಿ ಚೈನು ಒಟ್ಟಿಗೆ ತೊಗೊಂಡು ಫ್ರೆಂಡ್ಸ್. ಅದು ಮಾಂಗಲ್ಯ ಚೈನ್ ಯಾವ ಥರ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ. ಇಷ್ಟ ಆದರೆ ನೋಡಿ. ಎಲ್ಲ ಬಿಲ್ ಕಟ್ತಾಯಿದ್ರು, ತುಂಬಾ ಕಡಿಮೆ ತೊಗೊಂಡಿದ್ದೆ. ಸಾಕಾಯಿತು ನಮಗೆ, ಯಾಕಪ್ಪ ಇಷ್ಟೊಂದು ಅಂತ ತೊಗೊಂಡದ್ದಾದಮೇಲೆ ಇವರೇನೋ ನಮ್ಮ ಊರ ಪಕ್ಕದ ರೋಡ್ದವ್ರಂತೆ ಫ್ರೆಂಡ್ಸ್. ನಮ್ಗೆ ತುಂಬಾ ಖುಷಿ ಆಯಿತು. ಮಾಂಗಲ್ಯ ಚೈನ್ ಈ ಥರ ಪೋಣಿಸಿ ಮೇಡಮ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಇವರು ರೋಡ್ದವ್ರಂತೆ, ನಮಗೆ ಅದೊಂದು ನಮ್ಮ ಕಡೆ ಬರಲ್ಲ ಅನ್ನೋ ಒಂದು ಖುಷಿ ಸಿಕ್ತು ಅಲ್ಲಿ ಫ್ರೆಂಡ್ಸ್. ಮಾಂಗಲ್ಯ ಚೈನ್ ನೋಡಿ ಯಾವ ಥರ ಪೋಣಿಸ್ತಾ ಇದ್ದಾರೆ ಅಂತ. ಮಾಂಗಲ್ಯ ಅವೇ ಬರೀ ಎಷ್ಟು 4 ಗ್ರಾಮ್ ಇದೆ ಫ್ರೆಂಡ್ಸ್. 2 ತಾಳಿ ಗುಂಡು ಮತ್ತು ಬೇರೆ ಇದೆ. ಗುಂಡು
ಇದೆ. 4 ಗ್ರಾಮ್ ಇದಾವೆ. ಒಟ್ಟು ಟೋಟಲ್ಲು ಅರ್ಧ ತೊಲಿ ಲೆಕ್ಕ ಬಂತು ಫ್ರೆಂಡ್ಸ್. ಅವು ನಮ್ಮ ಕಡೆ ಮಾಡ್ತಾರೆ, ಅಲ್ಲಿ ಎಲ್ಲ ನೋಡಿ. ಮಂಗಲ ಚೈನು ಈ ಥರ ಇದೆ, ತೋರಿಸ್ತಾ ಇತ್ತು. ಈ ಥರ ಇತ್ತು. ಯಾವ ಥರ ಪೋಣಿಸ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಅವರು. ನನಗಂತೂ ತುಂಬಾ ಖುಷಿ ಆಯಿತು. ಎಷ್ಟೋ ದಿನದ ಕನಸು ಫ್ರೆಂಡ್ಸ್ ಇದು. ನಾವು ತುಂಬ ದಿನ ಇತ್ತು ತಗೋಬೇಕು ಅಂತ. ಮದುವೆ ಆದ ಇಂದ್ರನೂ ತಗೋಬೇಕು ಅಂದ್ಕೊಳ್ತಾ ಇದ್ವಿ. ನಮ್ಮ ಮದುವೆ ಆಗಿ ಇವಾಗ 3 ವರ್ಷ ಆಯಿತು. ಆಮೇಲೆ ಕೌಶಿಕ್ 1 ವರ್ಷಕ್ಕೆ ಬಿಟ್ಬಿಟ್ಟ. ಆಮೇಲೆ ಅವನಿಗೆ ಹಾಸ್ಪಿಟ್ಲ್ ಹೋದ್ವಿ ಅಂತ ತುಂಬಾ ಖರ್ಚಾಯಿತು ಫ್ರೆಂಡ್ಸ್. ಒಂದು ಸಾರಿ ಹೋದಾಗ 1.5 ಲಕ್ಷ ರೂಪಾಯಿ ಬರೀ ಹಾಸ್ಪಿಟ್ಲಲ್ಲೇ ಆಯಿತು ಫ್ರೆಂಡ್ಸ್ ನಮಗೆ. ಅವಾಗ ಕಫ ಜಾಸ್ತಿ ಆಗಿ 2 ಸರಿ ಬರೀ ಕಫ ಕಟ್ಟಿನೇ ಆ ಥರ ಆಯಿತು ಅವನಿಗೆ. ಅದೇ ಒಂದು ಭಯ ಆಗಿತ್ತು ನಮಗೆ. ಅಪ್ಪ ಮಗ ಆರಾಮಾದರೆ ಸಾಕಪ್ಪ, ಮುಂದೆ ನೋಡೋಣ ಬಂಗಾರದು ಅಂತ ಬಿಟ್ಬಿಟ್ಟಿದ್ವಿ. ಅದ್ರ ಮೇಲೆ ಆಸೆನೇ ಬಿಟ್ಬಿಟ್ಟಿದ್ದೆ ನಾನಂತೂ ಫ್ರೆಂಡ್ಸ್. ಯಾವುದು ಕೌಶಿಕ್ಗೆ ಆರಾಮಿದ್ದಕ್ಕೆ ಅದಕ್ಕೆ ಬೇಡ, ಎಲ್ಲರೂ ಅವ್ನ ಫ್ರೆಂಡ್ಸ್ ಎಲ್ಲರೂ ಹಾಕ್ಕೊಳ್ತಾ ಇದ್ದಾರೆ, ನನ್ನ ಫ್ರೆಂಡ್ಸ್ ಎಲ್ಲರೂ ಹಾಕ್ಕೊಳ್ತಾ ಇದ್ದಾರೆ ಅಂದರು. ಕೌಶಿಕರಪ್ಪ ಬೇಡ, ಹೆಂಗಾದರೂ ಮಾಡಿ ತೊಗೊಳೋಣ ಈ ಸಾರಿ ಅಂತ ಹೇಳಿ ಹೆಂಗೋ ಕಷ್ಟಪಟ್ಟು ತೊಗೊಂಡ್ವಿ ಫ್ರೆಂಡ್ಸ್. ಅದು ತುಂಬ ದಪ್ಪ ಇಲ್ಲ ಚೈನು. ನಮ್ಮ ಇದಕ್ಕೆ ನಮಗೆ ಕರೆಕ್ಟ್ ಆಗಿದೆ ಫ್ರೆಂಡ್ಸ್. ಅದು ನಮಗೆ ಅಲ್ಲಿ ನೋಡಿದ್ರೇ ಹೆದರಿಕೆ ಬರುತ್ತೆ ಫ್ರೆಂಡ್ಸ್. ಅಷ್ಟು ತೂಕ ಇರುತ್ತೆ ಬಂಗಾರ ಅಂದರೆ. ನಾವು ತೊಗೊಳೋಕ್ಕೆ ಒದ್ದಾಡಿದ್ವಿ. ಅಲ್ಲೆಲ್ಲ KG ಗಟ್ಟಲೆ ತೊಗೊತಾರೆ ಬೆಂಗಳೂರಲ್ಲಿ. ನಮಗೆ ಇದು ಇಷ್ಟೇ ಸಾಕಾಯಿತು. ನಮ್ಮ ಮಗ ಆರಾಮಾದ. ಇಲ್ಲಿ ಬಂದ ಮೇಲೂ ಹಂಗಾಯಿತು ಫ್ರೆಂಡ್ಸ್. ನಮ್ಮ ಮಗನಿಗೆ ವಾಮಿಟು ಅದು ಶುರುವಾಗಿಬಿಡ್ತು. ಯಪ್ಪ ಏನಪ್ಪ, ನನಗೂ ಹುಷಾರಿಲ್ಲ. ಇಷ್ಟು ಲಘು ದೇವ್ರು ಯಾಕೆ ನನಗಿನ್ನೊಂದು ಮಗು ಕೊಟ್ಟ ಅನ್ನೋ ಆಗಿಬಿಟ್ಟಿತ್ತು. ಹೊಟ್ಟೆಯಲ್ಲಿರೋ ಮಗು ನೋಡ್ಕೋಬೇಕು, ಇತ್ತಾಗ ನನ್ನ ಮಗನ ನೋಡ್ಕೋಬೇಕು ಅನ್ನೋ ಟೆನ್ಷನ್ನೇ ಶುರುವಾಗಿಬಿಡ್ತು ಫ್ರೆಂಡ್ಸ್ ನನಗೆ. ಯಪ್ಪ ಸಾಕಾಗಿ ಹೋಯಿತು ನನಗೆ. ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಿ ಇವನು ನೋಡೋಕ್ಕಾಗ್ತಾಯಿಲ್ಲ ನನಗೆ. ಇವನು ಮಾಡೋದು ನೈಟು ಫುಲ್ಲು ವಾಮಿಟ್ ಮಾಡ್ತಾನೆ, ಬಾತ್ರೂಮ್ ಅಡ್ಡಾಡ್ತಾನೆ. ನನಗೆ ತುಂಬಾ ಹೆದರಿಕೆ ಆಗಿತ್ತು. ಇವಾಗ ಹುಷಾರಾಗಿದ್ದಾನೆ ಫ್ರೆಂಡ್ಸ್. ಎಲ್ಲ ಸರಿಬಿಟ್ಟಿದ್ದಾನೆ ಇಲ್ಲಿ ಬಂದಮೇಲೆ. ಅದಕ್ಕೆ ವಿಡಿಯೋ ಹಾಕಿರಲಿಲ್ಲ ಫ್ರೆಂಡ್ಸ್. ನಾನು ಇವಾಗ ಹಾಕ್ತಾಯಿದ್ದೀನಿ. ಇದು ತೊಗೊಂಡು 1.5 ತಿಂಗಳಾಯಿತು ಫ್ರೆಂಡ್ಸ್. ಹಾಕೋಕ್ಕಾಗಿರಲಿಲ್ಲ ನನಗೆ ವಿಡಿಯೋ. ಇವಾಗ ಹಾಕ್ತಾಯಿದ್ದೀನಿ. ಯಾವ ಥರ ಇದೆ ಅಂತ ಈ ಥರ ಚೆನ್ನಾಗಿರುತ್ತೆ. ನಾನು ಬಂದು ಇಷ್ಟು ದಿನ ಮಕ್ಕಳಲ್ಲೇ ಹುಡ್ಕೋಣಕ್ಕೆ ಕೊಟ್ಟಿದ್ದೀವಿ ಸರ್ ಅಂತ. ಹೌದಾ ಇರಲಿ, ಹಂಗೆ ಹಿಂಗೆ ನಮಗೂ ತುಂಬಾ ಖುಷಿ ಆಯಿತು. ಅವರು ತುಂಬ ನೀಟಾಗಿ ಮಂಗಲ ಚೈನ್ ಪೋಣಿಸ್ಕೊಟ್ರು ಫ್ರೆಂಡ್ಸ್ ನಮಗೆ. ನಮಗೂ ಖುಷಿ ಆಯಿತು ಅವರು ಮಂಗಲ ಪೋಣಿಸ್ಕೊಟ್ಟಿದ್ದಕ್ಕೆ. ಅದು ಫೋಟೋ ಹಾಕ್ತೀನಿ ಫ್ರೆಂಡ್ಸ್, ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ. ನಿಂಗೇನು ಬೇಡನಾ ಎಲ್ಲ ಅವರೇ ತಗೊಂಡು ನಿಂಗೇನು ಕೊಡ್ಸಲ್ಲ ನೋಡು. ಹಾಗೆ ಕೌಶಿಕಿಗೆ ನಕಲಿ ಮಾಡ್ತಾ ಇದ್ರು ಫ್ರೆಂಡ್ಸ್. ಅವರು ನೋಡ್ತಾ ಇದ್ರು, ಕೌಶಿಕಿಗೂ ನೋಡ್ತಾ ಇದ್ದಾನೆ. ತುಂಬಾ ಖುಷಿ ಆಯಿತು. ಯಜಮಾನ್ರು ಕೊಡಿಸಿದ್ರು ಹೆಂಗೋ ಕಷ್ಟಪಟ್ಟು. ಹೆಂಗೋ ತೊಗೊಂಡ್ವಿ. ತಗೋಬೇಕು ಅಂತ ಎಷ್ಟೋ ದಿನದ ಕನಸು ಇವಾಗ ನನಸಾಗಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಭೀಮಾ ಜ್ಯುವೆಲರಿಯಲ್ಲಿ ತೊಗೊಂಡಿದ್ದು ಫ್ರೆಂಡ್ಸ್. ಇವಾಗ ನನಗಂತೂ ತುಂಬ ಖುಷಿ ಆಯಿತು. ನೋಡಿ ಯಾವ ಥರ ಇದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ಆದಮೇಲೆ ಹಾಕ್ಕೊಂಡು ಫೋಟೋ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ಆಗಿದೆ ಅಂತ. ತುಂಬ ಚೆನ್ನಾಗಿತ್ತು. ಅಂದರೆ ಜಾಸ್ತಿ ಏನು ದಪ್ಪ ಇಲ್ಲ ಫ್ರೆಂಡ್ಸ್. ನಾವು ಮಿಡ್ಲ್ ಕ್ಲಾಸ್ ಅವರು ಮಾಡ್ಕೋಬೋದಷ್ಟು. ಒಂದು 3.5 ತೊಲಿ ಮಾಡ್ಕೋಬೋದು ಫ್ರೆಂಡ್ಸ್. ನಾವು ಅಷ್ಟೇ ನಮ್ಮ ಕೈಲಾಗೋದು ಅಷ್ಟೇ ಮಾಡ್ಕೋಬೋದು. ಹಾಕ್ಕೋಬೇಕನ್ನೋ ಆಸೆ ಇದ್ದರೆ ಇಷ್ಟು ಮಾಡಿ ಹಾಕ್ಕೊಂಡ್ರೆ ಸಾಕು. ನಮ್ಗೆ ಅಷ್ಟೇ ಸಾಕು ಫ್ರೆಂಡ್ಸ್. ಅಷ್ಟೇ ಹಾಕ್ಕೊಂಡಿದ್ದೀನಿ. ನೋಡಿ ಅವ್ರು ಪೋಣಿಸ್ತಾ ಇದ್ದರು. ನನಗಂತೂ ತುಂಬಾ ಖುಷಿ ಆಯಿತು ಅವ್ರು ಪೋಣಿಸೋದು ನೋಡಿ. ಟೈಮ್ ನೋಡ್ತಾರೆ ಫ್ರೆಂಡ್ಸ್. ಅದು ಎಲ್ಲ ಪೋಣಿಸೋಕೆ ಅಲ್ಲಿ ಬೆಂಗಳೂರಲ್ಲಿ ನೋಡಿ ಪೋಣಿಸಿ ಕೊಡ್ತಾರೆ. ಹಾಗೆ ಅಲ್ಲಿ ಲಕ್ಷ್ಮಿ ಫೋಟೋ ಇತ್ತು, ಅಲ್ಲಿ ಹಾಕಿ ಕೊಳ್ಳಿಗೆ ಹಾಕಿ ಅಂತ ಹೇಳಿದರು. ಲಕ್ಷ್ಮಿಗೆ ಮುಟ್ಟಿಸಿ ಆಮೇಲೆ ನಮ್ಮ ಯಜಮಾನ್ರು ನಮ್ಮ ಕೊಳ್ಳಿಗೆ ಹಾಕಿದರು. ಅದೇನು ವಿಡಿಯೋ ತೊಗೊಳಕ್ಕಾಗಲಿಲ್ಲ ಫ್ರೆಂಡ್ಸ್, ಅವಸರ ಆಯಿತು. ಯಜಮಾನ್ರು ಹಳ್ಳಿ ಡ್ಯೂಟಿಗೆ ಹೋಗಬೇಕಿತ್ತು. ಅದಕ್ಕೆ ಅದೆಲ್ಲ ಇಸ್ಕೊಂಡು
ಬಂದ್ವಿ. ಅದು ಬಿಲ್ಲು ಎಲ್ಲ ಕಟ್ಟಿದ ಮೇಲೆ ಆಫರ್ ಏನೋ ಇತ್ತಂತೆ, ಚೀಟಿ ಹಾಕಬೇಕಂತೆ. ನಮ್ಮದೇನು ಬಂದಿಲ್ಲ, ಹಾಗೆ ಎಲ್ರಿಗೂ ಕೊಡ್ತಾರೆ ಫ್ರೆಂಡ್ಸ್, ಆ ತಿಂಗಳು ಯಾರ್ಯಾರು ತೊಗೊತಾರೆ ಅಂತ. ನಮಗೂ ಕೊಟ್ಟರು, ನಾವು ಹಾಕಿದ್ವಿ. ಕೌಶಿಕ್ ನೋಡಲ್ಲಿ ಆಫರಿಗೆ ಕಾಡಿಸ್ತಾ ಇದ್ದ. ಹಾಗೆ ನಮ್ಮ ಅಕ್ಕನ ಮಗನೂ ಬಂದಿದ್ನಲ್ಲ, ಅವನು ಕರ್ಕೊಂಡು ಆಡಿಸ್ತಾಯಿದ್ರು. ಅವ್ನು ತುಂಬಾ ಕಾಡಿಸ್ತಾ ಇದ್ದ. ಅವನ ಕೈಲೇ ಹಾಕ್ಸೋಣ ಅಂತ ಹಾಕಿಸ್ತಾ ಇದ್ವಿ. ಅವನೇ ಹಾಕ್ತಾ ಇದ್ದ ನೋಡಿ ಯಾವ ಥರ ಹಾಕ್ತಾ ಇದ್ದ ಅಂತ. ಅವನಿಗೂ ಫುಲ್ ಖುಷಿ ಆಯಿತು ಅವ್ನು ಹಾಕೋದು ನೋಡಿ ಯಾವ ಥರ ಹಾಕ್ತಾ ಇದ್ದಾನೆ. ಓಕೆ, ಫೈನಲ್ ಆಗಿ ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ನೋಡಿ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ನಿಮಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆ ಒಂದು ಲೈಕ್ ಮಾಡಿ. ಯಾರಾದರೂ ಮಾಡಿಸ್ಕೋಬೇಕಂತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನ್ನ ಮಗನಿಗೆ ಚೈನ್ ಡಿಸೈನ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಗುಡ್ ಬಾಯ್. ಕಷ್ಟಪಟ್ಟಿರೋ ದುಡ್ಡಲ್ಲಿ ತಂದಿದ್ದೀನಿ. ನಿಜ ಹೇಳ್ತಾ ಇದೀನಿ, ಸುಳ್ಳಲ್ಲ. ಚೆನ್ನಾಗಿ ನೋಡ್ಕೊತೀನಿ.